ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಬಹಳ ದಿನಗಳಿಂದ ಕಮೆಂಟ್ಗಳಲ್ಲಿ ಮತ್ತು ಮೆಸೇಜ್ಗಳಲ್ಲಿ ಸಮ್ಮರ್ ಬಂಪರ್ ಬಗ್ಗೆ ನೀವು ವಿಡಿಯೋ ಕೇಳ್ತಿದ್ದೀರಿ, ಡಿಮಾಂಡ್ ಮಾಡ್ತಿದ್ದೀರಿ. ಅದಕ್ಕಾಗಿ ಕೊನೆಗೂ ಸಮ್ಮರ್ ಬಂಪರ್ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಇಂದಿನ ವಿಡಿಯೋದಲ್ಲಿ ಕೇರಳ ಸ್ಟೇಟ್ ಲಾಟರಿಯ ಸಮ್ಮರ್ ಬಂಪರ್ 2026 ಬಗ್ಗೆ ಸಂಪೂರ್ಣ ಮತ್ತು ಸ್ಪಷ್ಟ ಮಾಹಿತಿಯನ್ನು ನೋಡೋಣ. ಟಿಕೆಟ್ ಡೀಟೇಲ್ಸ್, ಡ್ರಾ ಡೇಟ್, ಸೀರೀಸ್ ಮಾಹಿತಿ, ಹಿಂದಿನ ವರ್ಷದ ರಿಸಲ್ಟ್ ಸೇರಿದಂತೆ. ಈ ಬಾರಿ ಬೇರೆ ಬಂಪರ್ ಗಳಂತೆ ಇಲ್ಲ, ಕೆಲ ಪ್ರಮುಖ ಬದಲಾವಣೆಗಳು ಇದ್ದು, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಕೇರಳ ಸ್ಟೇಟ್ ಲಾಟರಿಯ ಈ ಬಾರಿಯ ಸಮ್ಮರ್ ಬಂಪರ್ BR108 ನ ಪ್ರೈಸ್ ಸ್ಟ್ರಕ್ಚರ್ ನಿಜಕ್ಕೂ ಮೈ ಜುಮ್ ಅನಿಸುವಂತಿದೆ. ಯಾಕಂದ್ರೆ ಈ ಸಲದ ಫಸ್ಟ್ ಪ್ರೈಸ್ ಬರೋಬ್ಬರಿ 10 ಕೋಟಿ ರೂಪಾಯಿ. ಹೌದು, ಕೇವಲ ಒಬ್ಬ ಅದೃಷ್ಟವಂತ ವಿಜೇತ ಈ ಬೃಹತ್ ಮೊತ್ತವನ್ನು ತನ್ನದಾಗಿಸಿಕೊಳ್ಳಲಿದ್ದಾನೆ. ಕೇರಳ ವೀಕ್ಲಿ ಲಾಟರಿ ಇತಿಹಾಸದಲ್ಲೇ ಇದು ಅತ್ಯಂತ ಹೈಯೆಸ್ಟ್ ಪ್ರೈಸ್ ಮನಿ ಆಗಿದ್ದು, ವಿನ್ನಿಂಗ್ ನಂಬರ್ ಮ್ಯಾಚ್ ಆದ ಆ ಒಬ್ಬ ವ್ಯಕ್ತಿಯ ಲೈಫ್ ಸಂಪೂರ್ಣವಾಗಿ ಚೇಂಜ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದು ಬರೀ ಲಾಟ್ರಿ ನಂಬರ್ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಕೋಟ್ಯಾಧಿಪತಿ ಮಾಡುವ ಗೋಲ್ಡನ್ ಚಾನ್ಸ್. ಕಾನ್ಸೋಲೇಷನ್ ಪ್ರೈಸ್. ತುಂಬ ಜನರಿಗೆ ಈ ಸಮಾಧಾನಕರ ಬಹುಮಾನ ಕಾನ್ಸೋಲೇಷನ್ ಪ್ರೈಸ್ ಏನು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾವಾಗ 1ನೇ ಬಹುಮಾನದ ಅಂದರೆ ಫಸ್ಟ್ ಪ್ರೈಸ್ ವಿನ್ನಿಂಗ್ ನಂಬರ್ ಅನೌನ್ಸ್ ಆಗುತ್ತೋ, ಅದೇ ನಂಬರ್ ಹೊಂದಿರುವ ಬೇರೆ ಸೀರೀಸ್ ಟಿಕೆಟ್ ಇರುವವರಿಗೆ ಈ ಬಹುಮಾನ ಸಿಗುತ್ತೆ. ಉದಾಹರಣೆಗೆ SA ಸೀರೀಸ್ ನಂಬರ್ಗೆ 10 ಕೋಟಿ ಬಂತು ಅಂದುಕೊಳ್ಳಿ. ಅದೇ ನಂಬರ್ ಹೊಂದಿರುವ SB, SC, ST ಸೀರೀಸ್ ಟಿಕೆಟ್ ನಿಮ್ಮ ಬಳಿ ಇದ್ದರೆ ನಿಮಗೆ ಈ ಸಮಾಧಾನಕರ ಬಹುಮಾನ ಸಿಗುತ್ತೆ. ಅಂದರೆ ನೀವು ಜಸ್ಟ್ ಮಿಸ್ ಅಂತರದಲ್ಲಿ ಜಾಕ್ಪಾಟ್ ಮಿಸ್ ಮಾಡಿಕೊಂಡ್ರೂ ಕೂಡ ಸರ್ಕಾರ ನಿಮ್ಮನ್ನ ಬರಿಗೈಯಲ್ಲಿ ಕಳಿಸಲ್ಲ. ಲಕ್ಷ ರೂಪಾಯಿ ನೀಡಿ ಸಮಾಧಾನಕರ ಬಹುಮಾನ ನೀಡುತ್ತೆ. ಕಾನ್ಸೋಲೇಷನ್ ಪ್ರೈಸ್ 5 ಜನರಿಗೆ ಸಿಗಲಿದೆ, ತಲಾ 1 ಲಕ್ಷ ರೂಪಾಯಿ. ಒಂದು ವೇಳೆ ನಿಮಗೆ ಮೊದಲ 3 ದೊಡ್ಡ ಬಹುಮಾನಗಳು ಮಿಸ್ ಆದರೂ ಬೇಸರ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಕ್ಯಾಟಗರಿಯಲ್ಲಿ 5 ಜನ ಅದೃಷ್ಟವಂತರಿಗೆ ತಲಾ 1 ಲಕ್ಷ ರೂಪಾಯಿ ಸಿಗಲಿದೆ. ಲಾಟರಿಯಲ್ಲಿ ಭಾಗವಹಿಸಿದ್ದವರಿಗೆ ಇದು ಒಂದು ಎಕ್ಸ್ಟ್ರಾ ಚಾನ್ಸ್ ಇದ್ದಂತೆ. ದೊಡ್ಡ ಮೊತ್ತದ ಬಹುಮಾನಗಳ ಜೊತೆಗೆ ಈ 1 ಲಕ್ಷ ರೂಪಾಯಿ ಕೂಡ ನಿಮ್ಮ ಜೇಬನ್ನು ತುಂಬಿಸೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಈ ಸಲದ ಸಮ್ಮರ್ ಬಂಪರ್ನಲ್ಲಿ ಗೆಲ್ಲೋ ಅವಕಾಶಗಳು ತುಂಬಾನೇ ಹೆಚ್ಚಿವೆ. ಇನ್ನು 2ನೇ ಬಹುಮಾನದ ವಿಷಯಕ್ಕೆ ಬರೋದಾದ್ರೆ, ಈ ಸಲದ ಸಮ್ಮರ್ ಬಂಪರ್ನಲ್ಲಿ 1 ಕೋಟಿ ರೂಪಾಯಿಗಳ ಭರ್ಜರಿ ಅಮೌಂಟ್ ನಿಮಗಾಗಿ ಕಾಯುತ್ತಿದೆ. ಹೌದು, ಒಬ್ಬ ಲಕ್ಕಿ ವಿನ್ನರ್ ಈ 1 ಕೋಟಿ ರೂಪಾಯಿಯನ್ನು ಗೆಲ್ಲಲಿದ್ದಾರೆ. 10 ಕೋಟಿ ಹೊರತುಪಡಿಸಿ ಈ ಡ್ರಾನಲ್ಲಿ ಅತಿ ದೊಡ್ಡ ಹೈಲೈಟ್ ಅಂದರೆ ಅದು ಈ ಸೆಕೆಂಡ್ ಪ್ರೈಸ್. ಈ ಮೊತ್ತ ಯಾವುದೇ ವ್ಯಕ್ತಿಯ ಫೈನಾನ್ಷಿಯಲ್ ಕಂಡೀಷನ್ ಅನ್ನು ಬದಲಾಯಿಸುವಷ್ಟು ಪವರ್ಫುಲ್ ಆಗಿದೆ. ಯಾರಿಗೆ ಗೊತ್ತು, ಆ 1 ಕೋಟಿ ರೂಪಾಯಿ ಗೆಲ್ಲೋ ಅದೃಷ್ಟವಂತರು ನೀವೇ ಇರಬಹುದು. 3ನೇ ಬಹುಮಾನ ಬರೋಬ್ಬರಿ 12 ಜನರಿಗೆ ಸಿಗಲಿದೆ 5 ಲಕ್ಷ ರೂಪಾಯಿ. ಕೇವಲ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಅಷ್ಟೇ ಅಲ್ಲ, 3ನೇ ಬಹುಮಾನ ಕೂಡ ಈ ಬಾರಿ ತುಂಬಾನೇ ಸ್ಪೆಷಲ್ ಆಗಿದೆ. ಈ ಕ್ಯಾಟಗರಿಯಲ್ಲಿ ವಿಜೇತರಾದವರಿಗೆ 5 ಲಕ್ಷ ರೂಪಾಯಿಗಳ ನಗದು ಬಹುಮಾನ ಸಿಗಲಿದೆ. ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ 5 ಲಕ್ಷ ರೂಪಾಯಿಯನ್ನ ಒಬ್ಬರಿಗಲ್ಲ, ಬದಲಾಗಿ 12 ಅದೃಷ್ಟವಂತರಿಗೆ ಹಂಚಲಾಗುತ್ತೆ. ಅಂದ್ರೆ ಗೆಲ್ಲೋ ಚಾನ್ಸಸ್ ಇಲ್ಲಿ ಇನ್ನೂ ಜಾಸ್ತಿ ಇದೆ ಅಂತಲೇ ಅರ್ಥ. 5 ಲಕ್ಷ ರೂಪಾಯಿ ಅನ್ನೋದು ಸಣ್ಣ ಮೊತ್ತವೇನಲ್ಲ. ನಿಮ್ಮ ಎಷ್ಟೋ ಕನಸುಗಳನ್ನು ನನಸು ಮಾಡಿಕೊಳ್ಳೋಕ್ಕೆ ಈ ಅಮೌಂಟ್ ಖಂಡಿತವಾಗಿಯೂ ಒಂದು ದೊಡ್ಡ ಸಪೋರ್ಟ್ ನೀಡುತ್ತೆ. 4ನೇ ಬಹುಮಾನ ಬರೋಬ್ಬರಿ 54 ಜನರಿಗೆ ಲಕ್ಕಿ ಚಾನ್ಸ್. ಇನ್ನು ಸಮ್ಮರ್ ಬಂಪರ್ನ 4ನೇ ಬಹುಮಾನದ ವಿಷಯಕ್ಕೆ ಬರೋದಾದ್ರೆ, ಇಲ್ಲೂ ಕೂಡ ಒಂದು ದೊಡ್ಡ ಮೊತ್ತ ನಿಮಗಾಗಿ ಕಾಯುತ್ತಿದೆ.
ಈ ಕ್ಯಾಟಗರಿಯಲ್ಲಿ ತಲಾ 1,00,000 ರೂಪಾಯಿಯಂತೆ ಒಟ್ಟು 54 ಅದೃಷ್ಟವಂತ ವಿಜೇತರಿಗೆ ಬಹುಮಾನ ಸಿಗಲಿದೆ. ಅಂದರೆ ಈ ಒಂದು ವಿಭಾಗದಲ್ಲಿ ಲಾಟರಿ ಇಲಾಖೆ ಒಟ್ಟು 54 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ನೀಡ್ತಿದೆ. ವಿನ್ನರ್ಸ್ ಹೇಗೆ ಸೆಲೆಕ್ಟ್ ಆಗ್ತಾರೆ ಅಂದರೆ, ಯಾರ ಟಿಕೆಟ್ನ ಕೊನೆಯ 5 ನಂಬರ್ಸ್ ಅಂದರೆ ಲಾಸ್ಟ್ 5 ಡಿಜಿಟ್ಸ್ ಡ್ರಾನಲ್ಲಿ ಬರುವ ನಂಬರ್ಗೆ ಮ್ಯಾಚ್ ಆಗುತ್ತೋ ಅವರೆಲ್ಲರೂ ತಲಾ 1,00,000 ರೂಪಾಯಿ ಗೆಲ್ಲಬಹುದು. ಇದು ನಿಜಕ್ಕೂ ಸಣ್ಣ ವಿಷಯವಲ್ಲ. ಗೆಲ್ಲುವ ಚಾನ್ಸಸ್ ಇಲ್ಲಿ ತುಂಬ ಹೆಚ್ಚಿದೆ. 5ನೇ ಬಹುಮಾನ 16,000ಕ್ಕೂ ಹೆಚ್ಚು ಜನರಿಗೆ ಲಕ್ಕಿ ಚಾನ್ಸ್. ಇನ್ನು 5ನೇ ಬಹುಮಾನದ ವಿಷಯಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ಗೆಲ್ಲುವ ಅವಕಾಶಗಳು ಹರಿದು ಬರ್ತಿವೆ. ಈ ಬಾರಿ ಬರೋಬ್ಬರಿ 16,200 ಅದೃಷ್ಟವಂತರಿಗೆ ತಲಾ 5,000 ರೂಪಾಯಿ ಸಿಗಲಿದೆ. ಅಂದರೆ ಸಾವಿರಾರು ಜನರಿಗೆ ಈ ಅಮೌಂಟ್ ಹಂಚಿಕೆಯಾಗೋದ್ರಿಂದ ಗೆಲ್ಲೋ ಸಾಧ್ಯತೆಗಳು ತುಂಬಾನೇ ಹೆಚ್ಚಿದೆ. ನಿಮ್ಮ ಟಿಕೆಟ್ನ ಕೊನೆಯ 4 ನಂಬರ್ಸ್ ಅಂದರೆ ಲಾಸ್ಟ್ 4 ಡಿಜಿಟ್ಸ್ ಡ್ರಾನಲ್ಲಿ ಬರುವ ನಂಬರ್ಗೆ ಮ್ಯಾಚ್ ಆದರೆ ಸಾಕು, ಆ 5,000 ರೂಪಾಯಿ ನಿಮ್ಮದಾಗುತ್ತೆ. ಇದು ನಿಜಕ್ಕೂ ಸಣ್ಣ ಅಮೌಂಟ್ ಅಲ್ಲ. ಲಾಟ್ರಿ ತಗೊಂಡಿರೋ ಸಾವಿರಾರು ಜನರಿಗೆ ಇದೊಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳಬಹುದು. 6ನೇ ಬಹುಮಾನ 19,000ಕ್ಕೂ ಹೆಚ್ಚು ಜನರಿಗೆ ಕ್ಯಾಶ್ ಪ್ರೈಸ್. ಇನ್ನು 6ನೇ ಬಹುಮಾನದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಗೆಲ್ಲುವವರ ಸಂಖ್ಯೆ ನಿಜಕ್ಕೂ ದೊಡ್ಡದಿದೆ. ಬರೋಬ್ಬರಿ 19,440 ಜನರಿಗೆ ತಲಾ 2,000 ರೂಪಾಯಿ ಸಿಗಲಿದೆ. ಅಂದರೆ ಈ ಒಂದು ವಿಭಾಗದಲ್ಲೇ ಕೋಟ್ಯಾಂತರ ರೂಪಾಯಿಗಳನ್ನು ಬಹುಮಾನವಾಗಿ ಹಂಚಲಾಗುತ್ತಿದೆ. ನಿಮ್ಮ ಅದೃಷ್ಟ ಹೇಗಿದೆ ಅಂದರೆ, ನಿಮ್ಮ ಟಿಕೆಟ್ನ ಕೊನೆಯ 4 ಅಂಕಿಗಳು ವಿನ್ನಿಂಗ್ ನಂಬರ್ಗೆ ಮ್ಯಾಚ್ ಆದರೆ ಸಾಕು, ಈ 2,000 ರೂಪಾಯಿ ಬಹುಮಾನ ನಿಮ್ಮ ಜೇಬು ಸೇರುತ್ತೆ. 7ನೇ ಬಹುಮಾನ ಬರೋಬ್ಬರಿ 38ಕ್ಕೂ ಹೆಚ್ಚು ಜನರಿಗೆ ಒಲೆಯಲಿದೆ ಅದೃಷ್ಟ. ಇನ್ನು 7ನೇ ಬಹುಮಾನದ ವಿಷಯಕ್ಕೆ ಬಂದರೆ ಇಲ್ಲಿ ವಿಜೇತರ ಪಟ್ಟಿ ತುಂಬಾನೇ ದೊಡ್ಡದಿದೆ. ಈ ವಿಭಾಗದಲ್ಲಿ ಬರೋಬ್ಬರಿ 38,880 ಜನರಿಗೆ ತಲಾ 1,000 ರೂಪಾಯಿ ಸಿಗಲಿದೆ. ಅಂದರೆ ಈ ಒಂದು ಪ್ರೈಸ್ ಕ್ಯಾಟಗರಿಯಲ್ಲಿ ಲಾಟ್ರಿ ಇಲಾಖೆ ಸುಮಾರು 3 ಕೋಟಿ ರೂಪಾಯಿಗಳನ್ನು ಹಂಚುತ್ತಿದೆ. ನಿಮ್ಮ ಟಿಕೆಟ್ನ ಕೊನೆಯ 4 ನಂಬರ್ಸ್ ಡ್ರಾ ಮಾಡಿದ ನಂಬರ್ಗೆ ಮ್ಯಾಚ್ ಆದರೆ ಸಾಕು, ನೀವು ಕೂಡ ಈ 1,000 ರೂಪಾಯಿ ಗೆಲ್ಲಬಹುದು. ಗೆಲ್ಲುವವರ ಸಂಖ್ಯೆ ಇಷ್ಟೊಂದು ಹೆಚ್ಚಿರೋದ್ರಿಂದ ಈ ಸಲ ಸಮ್ಮರ್ ಬಂಪರ್ನಲ್ಲಿ ನಿಮ್ಮ ಕೈ ಹಿಡಿಯೋ ಚಾನ್ಸಸ್ ತುಂಬಾನೇ ಇದೆ ಅಂತಲೇ ಹೇಳಬಹುದು. 8ನೇ ಬಹುಮಾನ 48,000ಕ್ಕೂ ಹೆಚ್ಚು ಜನರಿಗೆ ಲಕ್ಕಿ ಚಾನ್ಸ್. ಇನ್ನು ಕೊನೆಯದಾಗಿ 8ನೇ ಬಹುಮಾನದ ಬಗ್ಗೆ ನೋಡೋದಾದ್ರೆ ಇಲ್ಲಿ ವಿಜೇತರ ಸಂಖ್ಯೆ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಬರೋಬ್ಬರಿ 48,600 ಜನರಿಗೆ ತಲಾ 500 ರೂಪಾಯಿ ಸಿಗಲಿದೆ. ಬಹುಶಃ ಅತಿ ಹೆಚ್ಚು ಜನರಿಗೆ ಬಹುಮಾನ ತಂದುಕೊಡುವ ವಿಭಾಗ ಅಂದರೆ ಇದೇ ಇರಬೇಕು. ಈ ಮೊತ್ತ ಸಣ್ಣದಾಗಿ ಕಂಡ್ರು ನೀವು ಲಾಟ್ರಿ ಟಿಕೆಟ್ ಮೇಲೆ ಹಾಕಿದ ಹಣ ವಾಪಸ್ ಬಂದಂತೆಯೇ ಸರಿ. ಇಲ್ಲಿಯೂ ಕೂಡ ನಿಮ್ಮ ಟಿಕೆಟ್ನ ಕೊನೆಯ 4 ನಂಬರ್ಸ್ ಮ್ಯಾಚ್ ಆದರೆ ಸಾಕು, ನೀವು ಆ ಪ್ರೈಸ್ ಮನಿ ಪಡೆಯಬಹುದು. ಅಂದರೆ ಲಾಟ್ರಿ ಖರೀದಿಸಿದ ಹೆಚ್ಚಿನ ಜನರಿಗೆ ಯಾವುದಾದರೂ ಒಂದು ಬಹುಮಾನ ಸಿಗಲಿ ಅನ್ನೋದೇ ಇದರ ಮುಖ್ಯ ಉದ್ದೇಶ. ಕೊನೆಯ ಬಹುಮಾನ 58,000ಕ್ಕೂ ಹೆಚ್ಚು ಜನರಿಗೆ 250 ರೂಪಾಯಿ. ಇನ್ನು ಕೊನೆಯದಾಗಿ ಈ ಲಾಟ್ರಿಯ ಅತ್ಯಂತ ಹೆಚ್ಚಿನ ಜನರಿಗೆ ಸಿಗುವ ಬಹುಮಾನ ಅಂದರೆ ಅದು ಈ 250 ರೂಪಾಯಿಗಳ ಪ್ರೈಸ್. ಈ ವಿಭಾಗದಲ್ಲಿ ಬರೋಬ್ಬರಿ 58,320 ಲಕ್ಕಿ ವಿನ್ನರ್ಸ್ಗೆ ತಲಾ 250 ರೂಪಾಯಿ ಸಿಗಲಿದೆ. ಏಜೆಂಟ್ ಕಮಿಷನ್ ಟಿಕೆಟ್ ಮಾರಿದವರಿಗೂ ಸಿಗಲಿದೆ 1 ಕೋಟಿ. ಇನ್ನು ಎಲ್ಲರನ್ನೂ ಅಚ್ಚರಿಗೊಳಿಸುವ ವಿಷಯ ಅಂದರೆ ಅದು ಏಜೆಂಟ್ ಕಮಿಷನ್.
ಯಾವ ಏಜೆಂಟ್ ಈ 10 ಕೋಟಿ ರೂಪಾಯಿ ಗೆಲ್ಲುವ 1ನೇ ಬಹುಮಾನದ ಟಿಕೆಟ್ ಅನ್ನು ಮಾರಿರುತ್ತಾರೋ ಅವರಿಗೆ ಕೇರಳ ಲಾಟರಿ ಇಲಾಖೆಯಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಕಮಿಷನ್ ಸಿಗಲಿದೆ. ಹೌದು, ನೀವು ಕೇಳಿದ್ದು ನಿಜ. ಕೇವಲ ವಿನ್ನರ್ ಅಷ್ಟೇ ಅಲ್ಲ, ಆ ಅದೃಷ್ಟದ ಟಿಕೆಟ್ ಮಾರಿದ ವ್ಯಕ್ತಿ ಕೂಡ ಕೋಟ್ಯಾಧಿಪತಿ ಆಗ್ತಾರೆ. ಇದು ಈ ಕೇರಳ ಲಾಟರಿಯ ಪವರ್. ಇಲ್ಲಿ ಗೆದ್ದವರಿಗೂ ಲಾಭ, ಗೆಲ್ಲಿಸಿದವರಿಗೂ ಲಾಭ. ಟಿಕೆಟ್ ಬೆಲೆ ಮತ್ತು ಎಲ್ಲಿ ಖರೀದಿಸಬಹುದು? ಈಗ ಎಲ್ಲರಿಗೂ ಇರೋ ಪ್ರಶ್ನೆ, ಈ ಟಿಕೆಟ್ ಬೆಲೆ ಎಷ್ಟು ಮತ್ತು ಎಲ್ಲಿ ಸಿಗುತ್ತೆ ಅಂತ. ಗೆಳೆಯರೇ, ಈ ಬಾರಿಯ ಕೇರಳ ಸಮ್ಮರ್ ಬಂಪರ್ ಟಿಕೆಟ್ ಬೆಲೆ ಕೇವಲ 250 ರೂಪಾಯಿ. ನೀವು ಕೇರಳದ ಯಾವುದೇ ಭಾಗದಲ್ಲಿರೋ ಅಲ್ಲಿನ ಅಧಿಕೃತ ಲಾಟರಿ ಏಜೆಂಟ್ ಅಥವಾ ಡೀಲರ್ಗಳ ಹತ್ತಿರ ಈ ಟಿಕೆಟ್ ಅನ್ನು ಆರಾಮವಾಗಿ ಖರೀದಿಸಬಹುದು. ನೆನಪಿಡಿ, ಕೇವಲ 250 ರೂಪಾಯಿ ನಿಮ್ಮ ಲೈಫನ್ನೇ ಚೇಂಜ್ ಮಾಡುವ ಪವರ್ ಹೊಂದಿದೆ. ಹಿಂದಿನ ವರ್ಷಗಳ ಸಮ್ಮರ್ ಬಂಪರ್ ರಿಸಲ್ಟ್ ಹೇಗಿತ್ತು ಗೊತ್ತಾ? ಕಳೆದ ಕೆಲವು ವರ್ಷಗಳಲ್ಲಿ ಯಾವ ನಂಬರ್ಗಳಿಗೆ ಜಾಕ್ಪಾಟ್ ಹೊಡೆದಿದೆ ಅನ್ನೋ ಈ ಚಾರ್ಟ್ ಒಮ್ಮೆ ನೋಡಿ. ಇದು ನಿಮ್ಮ ಲಕ್ಕಿ ನಂಬರ್ ಸೆಲೆಕ್ಟ್ ಮಾಡೋಕೆ ಹೆಲ್ಪ್ ಆಗಬಹುದು. 2025 BR102 ಏಪ್ರಿಲ್ 2ರಂದು ನಡೆದ ಡ್ರಾನಲ್ಲಿ SG 513715 ನಂಬರ್ಗೆ ಅದೃಷ್ಟ ಒಲಿದಿತ್ತು. 2024 BR96 ಮಾರ್ಚ್ 27ರಂದು SC 308797 ವಿನ್ನಿಂಗ್ ನಂಬರ್ ಆಗಿತ್ತು. 2023 BR90 ಮಾರ್ಚ್ 19ರಂದು ನಡೆದ ಡ್ರಾನಲ್ಲಿ SE 222282 ಜಾಕ್ಪಾಟ್ ಹೊಡೆದಿತ್ತು. 2022 BR84 ಮಾರ್ಚ್ 20ರಂದು SC 107463 ನಂಬರ್ ವಿಜೇತವಾಗಿತ್ತು. 2021 BR78 ಮಾರ್ಚ್ 21ರಂದು ST 316142 ನಂಬರಿಗೆ ಬಹುಮಾನ ಬಂದಿತ್ತು. ಯಾವ ಜಿಲ್ಲೆಯವರಿಗೆ ಹೆಚ್ಚು ಅದೃಷ್ಟ? ಕಳೆದ 5 ವರ್ಷಗಳ ಇತಿಹಾಸ ನೋಡಿದ್ರೆ ಕೇರಳದ 3 ಜಿಲ್ಲೆಗಳು ಸಮ್ಮರ್ ಬಂಪರ್ನಲ್ಲಿ ಮಿಂಚಿವೆ. ಈ ಜಿಲ್ಲೆಗಳಲ್ಲಿ ಯಾರು ಲಾಟರಿ ತಗೊಂಡಿದ್ದಾರೋ ಅವರಿಗೆ ಅದೃಷ್ಟದ ದೇವತೆ ಸಖತ್ತಾಗಿ ಸಾಥ್ ಕೊಟ್ಟಿದ್ದಾಳೆ. ಆ ಲಿಸ್ಟ್ ಇಲ್ಲಿದೆ ನೋಡಿ. ಎರ್ನಾಕುಲಂ ಈ ಜಿಲ್ಲೆಯಂತೂ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. 2021, 2022 ಮತ್ತು 2023 ಹೀಗೆ ಸತತ 3 ವರ್ಷ 1ನೇ ಬಹುಮಾನ ಎರ್ನಾಕುಲಂ ಪಾಲಾಗಿದೆ. ಅಲ್ಲಿನ ಜನರಿಗೆ ನಿಜಕ್ಕೂ ಅದೃಷ್ಟ ಜಾಸ್ತಿನೇ ಇದೆ ಅನ್ಸುತ್ತೆ. ಕಣ್ಣೂರ್ ಇನ್ನು 2024ರಲ್ಲಿ ಅದೃಷ್ಟದ ಗಾಳಿ ಕಣ್ಣೂರ್ ಕಡೆ ಬೀಸಿತು. ಕಳೆದ ವರ್ಷದ ಆ ಬೃಹತ್ ಮೊತ್ತ ಕಣ್ಣೂರಿನ ಪಾಲಾಗಿತ್ತು. ಪಾಲಕ್ಕಡ್ ಲೇಟೆಸ್ಟ್ ಆಗಿ ಅಂದರೆ 2025ರಲ್ಲಿ ಪಾಲಕ್ಕಡ್ ಜಿಲ್ಲೆಯ ಅದೃಷ್ಟವಂತರು 1ನೇ ಬಹುಮಾನ ಗೆದ್ದು ಸಂಭ್ರಮಿಸಿದ್ದಾರೆ. ಹಾಗಾಗಿ ಕಳೆದ 5 ವರ್ಷದಲ್ಲಿ ಈ 3 ಜಿಲ್ಲೆಗಳೇ ಸುದ್ದಿ ಮಾಡಿರೋದು. ಈ ಬಾರಿ 2026ರಲ್ಲಿ ಜಾಕ್ಪಾಟ್ ಯಾವ ಜಿಲ್ಲೆಗೆ ಹೋಗಬಹುದು ಅಂತ ನಿಮಗೆ ಅನಿಸುತ್ತೆ? ಎರ್ನಾಕುಲಂ ಮತ್ತೆ ಗೆಲ್ಲುತ್ತಾ ಅಥವಾ ಹೊಸ ಜಿಲ್ಲೆ ಎಂಟ್ರಿ ಕೊಡುತ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಮ್ಮರ್ ಬಂಪರ್ನ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಹೇಗಿದೆ ಗೊತ್ತಾ? ಈ ಬಾರಿ ಒಟ್ಟು 54 ಲಕ್ಷ ಟಿಕೆಟ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗ್ತಿದೆ. ಅಂದ್ರೆ ಸಾವಿರಾರು ಜನರಲ್ಲಿ ನೀವು ಒಬ್ಬರು ವಿನ್ನರ್ ಆಗೋ ಚಾನ್ಸ್ ಇದೆ. ಇನ್ನು ಈ ಎಲ್ಲ ಕುತೂಹಲಕ್ಕೆ ತೆರೆ ಬೀಳುವುದು ಯಾವತ್ತು ಅನ್ಕೊಂಡಿದ್ದೀರಾ? ನೋಟ್ ಮಾಡಿಕೊಳ್ಳಿ, ಈ ಮಹಾ ಡ್ರಾ ನಡೆಯುವುದು ಇದೇ ಮಾರ್ಚ್ 28, 2026ರಂದು. ಇನ್ನು ನೀವು ಟಿಕೆಟ್ ಖರೀದಿಸುವಾಗ ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಷಯ ಅಂದರೆ ಈ ಬಾರಿ ಒಟ್ಟು 6 ಸೀರೀಸ್ಗಳಲ್ಲಿ ಟಿಕೆಟ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳೆಂದರೆ SA, SB, SC, SD, SE ಮತ್ತು SG. ನೀವು ಟಿಕೆಟ್ ತಗೊಳ್ಳುವಾಗ ನಿಮ್ಮ ಲಕ್ಕಿ ಸರಣಿಯನ್ನು ಆರಿಸಿಕೊಳ್ಳಬಹುದು. ಉದಾಹರಣೆಗೆ ಹೋದ ವರ್ಷ
SC ಅಥವಾ SG ಗೆದ್ದಿರಬಹುದು. ಹಾಗಾಗಿ ಈ ಬಾರಿ ನಿಮ್ಮ ಮ್ಯಾಜಿಕ್ ನಂಬರ್ ಯಾವ ಸರಣಿಯಲ್ಲಿ ಬರುತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡಿ. ನೆನಪಿಡಿ, ಪ್ರತಿಯೊಂದು ಸರಣಿಯಲ್ಲೂ ನಿಮ್ಮ ಅದೃಷ್ಟ ಅಡಗಿರಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.